अगर तुम पागल कुत्ता बने तो एकला पत्थर नहीं मारता, सारा कौन तुमना पत्थर मारता, ये तुम्हें सारा कहना जरूरी है। मगर मुझे भी एक ख्वाहिश है, जिंदगी में एक ना एक दिन उसके खिलाफ भी ठहरने का एक उम्मीद है मुझे। मगर मुशर्रफ साहब गुस्सा नहीं करना, मैं ठहरतू करके तुम्हें ठहरो। ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಶಿವಾನಂದ್ ಹಚ್ಚಡದ, ಅವನ ಅಡ್ಡ ಹೆಸರು ಪಾಟೀಲ್ ಅಲ್ಲ. ಇದನ್ನು ಮಾಧ್ಯಮದವ್ರು ಹೇಳ್ರಿ, ಹಚ್ಚಡದು. ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ಡ ಹೆಸರೇ ಚೇಂಜ್ ಮಾಡ್ಕೊಂಡವ್ರು, ಎದಕ್ಕೆ? ರಾಜಕೀಯ ಸಲುವಾಗಿ. ಪಾಟೀಲ್ ಹತ್ತಿದ್ರೆ ಏನೋ ಗೌರವ ಬರ್ತದಂತ ಇಟ್ಕೊಂಡವ್ರು ನೀವು. ಹಚ್ಚಡದ ಆ್ಯಂಡ್ ಕಂಪ್ನಿ ಏನಾಗಿದೆಪ್ಪ ಅಂತಂದರೆ, ಇವತ್ತು ವೈಯಕ್ತಿಕ ನನ್ನ ಕುಟುಂಬದ ಬಗ್ಗೆ ಅಥವಾ ನನ್ನ ಬಗ್ಗೆ ಮಾತನಾಡಿದರೆ ನನಗೇನು ಅನ್ನಿಸ್ತಿರ್ಲಿಲ್ಲ. ಒಂದು ಘಟನೆಯನ್ನು ಅವ್ರು ಮೆಲುಕು ಹಾಕಿದ್ದಾರೆ. ಏನಪ್ಪ ಅಂದರೆ, ನಮ್ಮ ಪೂರ್ವಜರು ಮೊದಲು ಬೇರೆ ಇರ್ಬೋದು, ಅದೇನು 14ನೇ ಶತಮಾನದಿಂದ ಬೇರೆ ಬೇರೆ ಊರಿನ ಹೆಸರಿರುತ್ತೆ. ಯಾರು ಮಹೇಶ್ ತೆಂಗಿನಕಾಯಿ ಅಂತಿದೆ, ಲಿಂಬಿಕಾಯಿ ಅಂತಿದೆ, ಇಂಥವೆಲ್ಲ ಹೆಸರು ಯಾರ್ಯಾರೋ ಏನೇನೋ ಅವರು ಆ ಸಂದರ್ಭದಲ್ಲಿ ಯಾವುದು ಔಚಿತ್ಯ ಇರ್ತದೆ ಅದನ್ನು ಇಟ್ಕೊಂಡಿದ್ದಾರೆ. ನಮ್ಮ ತಂದೆಯವರು ಕೂಡ ಪಾಟೀಲ್ರಾಗಿದ್ದು ಘಟನೆ ಎಂದಾಗಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಹುಟ್ಟಿದಾಗ ಮಾತ್ರ ನಮ್ಮ ತಂದೆಯವರು ಪಾಟೀಲ್ ಅಂತ ಇದ್ರು, ಹಚ್ಚಡೋದು ಅಂತ ಏನು ಇರಲಿಲ್ಲ. ಮತ್ತು ಬಹುತೇಕ ಏನು ಈಗ ಬಿಜಾಪುರ್ನಾಗ ಇನ್ನೂ ಇಬ್ಬರು ಪಾಟೀಲ್ ಅದಾರೆ, ಅವರು ಕೂಡ ಮೊದಲು ಪಾಟೀಲ್ ಇರಲಿಲ್ಲ, ಅವ್ರಿಗೂ ಬೇರೆನೇ ಇರಬೇಕು. ಯಾಕಂದರೆ ಅದು ಹೇಳಬ್ರು ಅಂತ ಇರ್ತಾರೆ ನಮ್ಮಲ್ಲಿ. ಅವರಲ್ಲಿ ಇತಿಹಾಸ ಸಿಗ್ತದೆ. 14ನೇ ಶತಮಾನದಿಂದ ನಮ್ಮ ಜನರ ಇತಿಹಾಸ ಇಟ್ಕೊಂಡಿದ್ದಾರೆ ಅವರೆಲ್ಲ. ಅವರಲ್ಲಿ ಯಾರೂ ಕೂಡ ಪಾಟೀಲ್ರಿಲ್ಲ. ಪಾಟೀಲ್ರು ಅಂತಕ್ಕಂಥದ್ದು ಇದೇ 19ನೇ ಶತಮಾನದಲ್ಲಿ ಪ್ರಾರಂಭ ಆಗಿದೆ. ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರಿಗೂ ವೈಯಕ್ತಿಕ ಅಧಿಕಾರ ಇದೆ, ಕಾನೂನುಬದ್ಧವಾಗಿ ಮಾಡ್ಕೊಂಡಿರ್ತಾರೆ. ಅದನ್ನು ನಿಂದನೆ ಮಾಡ್ತಕ್ಕಂಥ ಮಟ್ಟಕ್ಕೂ ಇವ್ರು ಹೋಗಿದ್ದಾರೆ. ಮತ್ತು ಇನ್ನೊಂದು ನನಗೊಂದು ನೋವು ಅನ್ನಿಸ್ತದೆ, ಯತ್ನಾಳ್ ಅವರು ತಂದೆಯವರು ನಮ್ಮ ತಂದೆಯವರು ಭಾಳ ಆತ್ಮೀಯರು, ಇನ್ನೂ ಬಿಸ್ನೆಸ್ ಪಾರ್ಟ್ನರ್ಸ್ ನಾವು. ಆದರೆ ರಾಜಕೀಯವಾಗಿ ಅವರು ನನ್ನನ್ನು ನಿಂದನೆ ಮಾಡಲಿ, ನನಗೇನು ಅಭ್ಯಂತರ ಇಲ್ಲ, ಸವಾಲು ಹಾಕಲಿ, ಅದ್ರ ಬಗ್ಗೆನೂ ಅಭ್ಯಂತರ ಇಲ್ಲ. ಆದರೆ ವೈಯಕ್ತಿಕ ತೇಜೋವಧೆ ಮಾಡ್ತಕ್ಕಂಥ ಭಾಷೆ ಏನಿದೆ ಅದನ್ನು ಇವತ್ತು ನಾನು ಖಂಡಿಸ್ತೀನಿ. ಅವ್ರು ಎಷ್ಟೇ ಅನುಚಿತವಾಗಿ ಮಾತನಾಡಿದರೂ ಕೂಡ ಆ ಶಬ್ದಗಳನ್ನು ಜನಸಾಮಾನ್ಯರು ಸಹಿಸದೇ ಇರತಕ್ಕಂಥ ಮಾತುಗಳನ್ನು ಪದೇ 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 ಆಡ್ತಾ ಇರ್ತಾರೆ. ಅದು ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಸೂಕ್ತ ಅಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಜೊತೆಗೆ ಅವರು ಒಂದು ಸವಾಲು ಹಾಕಿದರು, ನೀವು ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದರೆ ನಾನು ರಾಜಕೀಯ ಬಿಡ್ತೀನಿ, ಇಲ್ಲದೇ ಇದ್ದರೆ ನೀವು ರಾಜಕೀಯ ಬಿಡ್ರಿದ್ರು ಅಂಥೇಳಿ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಸ್ಪೀಕರ್ಗೆ ಸಲ್ಲಿಸಿದ್ದೀನಿ. ಬಟ್ ಪಾಟೀಲ್ ಅಂತಕ್ಕಂಥ ಸರ್ನೇಮ್ ಬಗ್ಗೆ ನಾನು ಹುಟ್ಟಿದಾಗೆ ನಮ್ಮ ಅಪ್ಪ ಪಾಟೀಲ್ರಿದ್ರು. ಮತ್ತಿನ್ನು ಅವ್ರು ಯಾವ ರೀತಿಯಿಂದ ಇದನ್ನು ಈ ಹಚ್ಚಡದ ಅಂತಕ್ಕಂಥ ವಿಷಯ 1999ರಲ್ಲಿ ನಾನು ಇನ್ನೊಬ್ರಿಗೆ ಸೋಲಿಸಿದ್ದೆ. ಅವ್ರು ಇದನ್ನು ಪ್ರಚಾರ ಮಾಡಿ ಪ್ರಯತ್ನ ಮಾಡಿದ್ರು ಏನೇನೋ, ಆದರೆ ಅದು ಆಗಲಿಲ್ಲ. ಆದರೆ ಅವ್ರು ಇವ್ರಿಗೆ ಸಹಾಯ ಮಾಡಿರ್ಬೋದು, ಅದ್ರ ಬಗ್ಗೆ ನಾನು ಈಗ ಹೇಳಕ್ಕೆ ಹೋಗೋದಿಲ್ಲ. ಇದನ್ನೆಲ್ಲ ಕೆಣಕಲಿಕ್ಕೆ ಅದನ್ನು ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಅವ್ರ ಸವಾಲು ಸ್ವೀಕಾರ ಮಾಡಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಯತ್ನಾಳ್ ಅವರಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ, ನೀವು ನನ್ನನ್ನು ನನ್ನ ವಿರುದ್ಧ ನಿಲ್ಲು ಅಂತ ಹೇಳಿದ್ದೀನಿ. ರಾಜೀನಾಮೆ ಕೊಟ್ಟಿದ್ದೀನಿ, ಹಾಗೆ ನೀವು ರಾಜೀನಾಮೆ ಕೊಡಿ ಬಿಜಾಪುರ ಕ್ಷೇತ್ರಕ್ಕೆ. ನೀವು ಅಲ್ಲಿ ಬಂದು ನಿಂದ್ರಂದರೆ ಅಲ್ಲಿ ನಿಲ್ತೀನಿ, ಅಥವಾ ನೀವು ಬಸವನ ಬಾಗೇವಾಡಿಗೆ ಬಂದು ನಿಲ್ತೀನಿ ಅಂದರೆ ಬಸವನ ಬಾಗೇವಾಡಿಗೆ ಬಂದು ನಿಲ್ಲಿಕ್ಕೆ ನಾನು ತಯಾರಿದ್ದೀನಿ. ಆ ಸವಾಲು ಸ್ವೀಕಾರ ಮಾಡಿ ಇವತ್ತು ನನಗೊಂದು ಗಡುವು ಹಾಕಿದ್ರು ಅವರು. ಈ ಶುಕ್ರವಾರ ಒಳಗಾಗಿ ನೀವು ಕೊಡದೇ ಇದ್ದರೆ ನೀವು ನಿಮ್ಮ ಒಪ್ಪಿಗೆ ಹುಟ್ಟಿಲ್ಲ ಅಂತಕ್ಕಂಥ ಮಾತು ಪದೇ ಪದೇ ಇದನ್ನು ವೇದಿಕೆ ಮೇಲೆ ಮಾತಾಡ್ಕೊತ ಹೋಗ್ತಿದ್ರು. ಅದು ಬೇಡ, ಅದು ಒಂದು ಅಂತ್ಯ.